ಉದ್ದೇಶ ಇದು ಮತದಾರರ ಜಾಗೃತಿ ಆಂದೋಲನ. ಅಂದರೆ ನಮಗೆ ಎಲೆಕ್ಷನ್ ಕಮಿಷನ್ನು ನಮ್ಮ ಇಲಾಖೆಗೆ ಹೇಳುತ್ತೆ. ನಮ್ಮ ಇಲಾಖೆ ಪ್ರತಿ ಕಾಲೇಜುಗಳಲ್ಲಿ ELC ಮತ್ತು ಈ ಸ್ವೀಪ್ ಅಂತ ಒಂದು ಯೋಜನೆಗಳನ್ನು ರೂಪಿಸಿದೆ. ಈ ಸ್ವೀಪ್ ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಂಡು ಯಾರಿಲ್ಲಿ ಪೊಲಿಟಿಕಲ್ ಸೈನ್ಸ್ ಪಾಠ ಮಾಡ್ತಾರೆ ಅವರನ್ನು ಸೇರಿಸ್ಕೊಂಡು ಬೇರೆ ಬೇರೆ ಉಪನ್ಯಾಸಕರನ್ನ ಸೇರಿಸ್ಕೊಂಡು ಈ ಮತದಾರರ ಜಾಗೃತಿ ಆಂದೋಲನ ಇದ್ರ ತುಂಬ ಮುಖ್ಯವಾಗಿರೋ ಉದ್ದೇಶ ಮತದಾರರ ನೋಂದಣಿ ಕಾರ್ಯ. ಅಂದರೆ 18 ವರ್ಷ ತುಂಬಿರುವ ಹಾಗೂ 18 ವರ್ಷ ನಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ನಾವು ಈ VHS ಅನ್ನೋ ಒಂದು ಆ್ಯಪ್ ಮುಖಾಂತರ VHA ಅನ್ನೋ ಒಂದು ಆ್ಯಪ್ ಮುಖಾಂತರ ಹೆಂಗೆ ನೀವು ವೋಟರ್ ಆಗಿ ರಿಜಿಸ್ಟರ್ ಆಗ್ಬೋದು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ. ಇದನ್ನು ಜಾಗೃತಿ ಕೂಡ ಮೂಡಿಸ್ತೀವಿ, ಒಂದು ಜಾಥಾ ಕೂಡ ಮಾಡ್ತೀವಿ ನಾವು ಈ ಆ್ಯಪ್ ಮುಖಾಂತರ. ಈಗ ಏನು ಕಾಂಗ್ರೆಸ್ನವರು ಆರೋಪ ಮಾಡ್ತಿದ್ದಾರೆ, ವೋಟ್ ಚೋರಿ ಆಗ್ತಾ ಇದೆ, ಕಾಪಿ ಮಾಡ್ತಿದ್ದಾರೆ, ಈ ಆ್ಯಪ್ ಮುಖಾಂತರ ಅದು ಸಾಧ್ಯ ಇಲ್ವಾ? ಇಲ್ಲ, ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ಇದರಲ್ಲಿ ಏನಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೋತೀವಿ ನಾವು ಅಷ್ಟೇ. ನೀವು ವೋಟ್ ಚೋರಿ ಆಗೋದು ಅದು ಪರಿಷ್ಕರಣೆ ಆಗುವಾಗ ಅಥವಾ ಅದಕ್ಕೂ ನಮ್ಗೆ ಇದಾಗಲ್ಲ. ನಾವೇನು ಮಾಡ್ತೀವಿ, ಎಲೆಕ್ಷನ್ ಕಮಿಷನ್ ಕೊಟ್ಟಿರುವಂಥ ಈ ಆ್ಯಪ್ ಮುಖಾಂತರ ನಾವು ವೋಟರ್ನ ರಿಜಿಸ್ಟರ್ ಮಾಡ್ತೀವಿ. ವೋಟರ್ ರಿಜಿಸ್ಟ್ರೇಷನ್ ಮಾಡಿದಾಗ ಎಲೆಕ್ಷನ್ ಕಮಿಷನ್ ಅದನ್ನು ಸ್ಕೂಟ್ನಿ ಮಾಡುತ್ತೆ. ನಾವು ಆಧಾರ್ ಕಾರ್ಡ್ ಮಾತ್ರ ಇಲ್ಲಿ ಹಾಕಿರ್ತೀವಿ, ಆಧಾರ್ ಕಾರ್ಡ್ ಜೊತೆಗೆ ಬೇರೆ ಡಾಕ್ಯುಮೆಂಟ್ಸನ್ನು ಕೊಟ್ಟಿರೋದಿಲ್ಲ ನಾವು. ಅದೇನು ಮಾಡುತ್ತೆ, ಮತ್ತೆ ಅವರು ಬೇರೆ ಬೇರೆ ಇದ್ರ ಮುಖಾಂತರ ಅದನ್ನು ತಂದು ಸ್ಕೂಟಿನಿ ಮಾಡಿ ಆಮೇಲೆ ವೋಟರ್ ಆಗಿ ಅವರನ್ನು ಕನ್ಸಿಡರ್ ಮಾಡುತ್ತೆ. ಆಮೇಲೆ ಅವ್ರಿಗೆ ವೋಟರ್ ID ಸಿಗುತ್ತೆ. ನಮ್ಮಲ್ಲಿ ಏನಂದರೆ ಕಾಲೇಜುಗಳಲ್ಲಿ ಅರಿವನ್ನು ಮೂಡಿಸೋದು ಹೇಗೆ, ಮತದಾನದ ಮಹತ್ವ ಏನು, ಯಾಕೆ ಮತದಾರರಾಗಬೇಕು ನಾವು, ಯಾಕೆ ಮತದಾನದಿಂದ ತಪ್ಪಿಸ್ಕೋಬಾರ್ದು ಅನ್ನೋದನ್ನು ಹೇಳ್ಕೊಡೋದಕ್ಕೋಸ್ಕರ ಈ ಕಾರ್ಯಕ್ರಮ ಇದೆ. ಇಲ್ಲಿವರೆಗೆ ಎಷ್ಟು ಕಾಲೇಜನ್ನು ನೀವು ಭೇಟಿ ಮಾಡಿದಿರಿ? ಎಷ್ಟು ವಿದ್ಯಾರ್ಥಿಗಳು ನೋಂದಣಿ ಮಾಡ್ಕೊಂಡಿದ್ದಾರೆ? ಇಲ್ಲ, ಇದು ನಮ್ಮ ಒಂದು ಕಾಲೇಜಿಗೆ ಸಂಬಂಧಪಟ್ಟಿದ್ದ ನಮ್ಮ ಕಾರ್ಯಕ್ರಮ. ಇದು ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಹಿಂದೆ ರಾಜು ಅಂತ ಒಬ್ಬರು ಉಪನಿರ್ದೇಶಕರಿದ್ದರು, ಈಗ ಪಾಲಾಕ್ಷ ಅಂತ ಉಪನಿರ್ದೇಶಕರಿದ್ದಾರೆ. ಇವರು ತುಂಬ ಆದ್ಯತೆ ಮೇಲೆ ಇದನ್ನು ಮಾಡ್ತಿದ್ದಾರೆ. ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಇರುವಂಥ ಹತ್ತತ್ರ 200ರಿಂದ 250 PU ಕಾಲೇಜುಗಳು ಕೂಡ ಈ ಒಂದು ಸ್ವೀಪ್ ಯೋಜನೆಯನ್ನು ನಾವು ಮಾಡ್ತಿದ್ದೀವಿ. ಅದರಲ್ಲಿ ಹೆಚ್ಚು ಗೌರ್ಮೆಂಟ್ ಕಾಲೇಜುಗಳು. ನಮ್ಮಂಥ ಕಾಲೇಜುಗಳಲ್ಲಿ ಈಗ ನಾವು 1500 ಜನ ಮಕ್ಕಳಿದ್ದಾರೆ ನಮ್ಮಲ್ಲಿ. 1500 ಜನ ಮಕ್ಕಳಲ್ಲಿ ನಮಗೆ ರಿಜಿಸ್ಟರ್ ಆಗೋದು ಹತ್ತತ್ರ ಒಂದು 600 ಜನ ಮಕ್ಕಳು ರಿಜಿಸ್ಟರ್ ಆಗ್ತಾರೆ. ಯಾಕೆ 600 ಜನ ರಿಜಿಸ್ಟರ್ ಆಗ್ತಾರೆ ಅಂದರೆ ಸೆಕೆಂಡ್ ಇಯರ್ ಇರುವಂಥ ಮಕ್ಕಳಲ್ಲಿ ಕೆಲವು ಜನಕ್ಕೆ 18 ವರ್ಷ ತುಂಬಿರುತ್ತೆ, ಕೆಲವು ಜನ 18 ವರ್ಷ ನಡೀತಾ ಇರುತ್ತೆ. ನಾವೇನು ಮಾಡ್ತೀವಿ, 18 ವರ್ಷ ತುಂಬಿರೋರು ಡೈರೆಕ್ಟಾಗಿ ರಿಜಿಸ್ಟ್ರೇಷನ್ ಆಗುತ್ತೆ, ಅವ್ರಿಗೆ ವೋಟರ್ ಆಗಿ ಕನ್ಸಿಡರ್ ಮಾಡ್ಬೋದು. 18 ವರ್ಷ ನಡೀತಿರೋರಿಗೆ ನಾವು ರಿಜಿಸ್ಟರ್ ಮಾಡಿದಾಗ ಅವ್ರು ಮುಂದಿನ ವರ್ಷ ವೋಟರ್ ಆಗಿ ಇದು ಆಯ್ಕೆ ಆಗ್ತಾರೆ. ಸರ್, ನೀವು ಬರೀ ಬೆಂಗಳೂರಲ್ಲಿ ಮಾತ್ರನಾ ಅಥವಾ ಆಲ್ ಓವರ್ ಕರ್ನಾಟಕದಲ್ಲಿ ಇದು ಆಗ್ತಾ ಇದೆಯಾ? ಇದು ಆಲ್ ಓವರ್ ಇಂಡಿಯಾ ಆಗ್ತಾ ಇದೆ. ಎಲೆಕ್ಷನ್ ಕಮಿಷನ್ ನಡೆಸ್ತಿರೋ ಕಾರ್ಯಕ್ರಮ ಇದು. ಎಲೆಕ್ಷನ್ ಕಮಿಷನ್ ಮುಖಾಂತರ ಕಾಲೇಜುಗಳಿಗೆ ಹೇಳ್ತಾರೆ, ಕಾಲೇಜುಗಳು ಈ ಕೆಲಸನ ಮಾಡಬೇಕು. ಇಲ್ಲಿ ನಮ್ಮ ಮಲ್ಲೇಶ್ವರಂ 18th ಕ್ರಾಸ್ ಅಂತ ಏನು ಹೇಳ್ತೀವಿ, ಬ್ರಿಟಿಷ್ ಕಾಲದಲ್ಲಿ ಸ್ಥಾಪನೆಯಾದಂತಹ ಈ ಒಂದು ಕಲ್ಲು ಕಟ್ಟಡ ಎಂದೇ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಇಂಥ ಪ್ರತಿಷ್ಠಿತ ಕಾಲೇಜಿನಲ್ಲಿ ನಾನು ಕೆಲಸ ಮಾಡ್ತಿರೋದಕ್ಕೆ ರಾಜ್ಯಶಾಸ್ತ್ರದ ಉಪನ್ಯಾಸಕಿಯಾಗಿ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಇದಕ್ಕೆ ನನ್ನ ಸಹೋದ್ಯೋಗಿ ಮಿತ್ರರೆಲ್ಲರೂ ಸಹ ಪ್ರತಿ ವರ್ಷ ಮತದಾರರ ಸಾಕ್ಷರತಾ ಸಂಘದ ನಿಮಿತ್ತವಾಗಿ ಸ್ವೀಪ್ ಯೋಜನೆ ಅಡಿಯಲ್ಲಿ ನಾವು ಕಾರ್ಯಕ್ರಮನ ಹಮ್ಮಿಕೊಳ್ತಾನೆ ಇದ್ದೀವಿ. ಇವತ್ತು ಅಧಿಕೃತವಾಗಿ ವೋಟರ್ ರಿಜಿಸ್ಟ್ರೇಷನ್ ಮತದಾನ ನೋಂದಣಿ ಅಭಿಯಾನನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕಾಲೇಜು ರಾಷ್ಟ್ರ ಮಟ್ಟದಲ್ಲಿ ಅಲ್ಲದಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಹೆಸರನ್ನು ಗಳಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ರೋಬೋಟಿಕ್ಸ್ ತಂತ್ರಜ್ಞಾನದಲ್ಲಿ ನಮ್ಮ ಎಲೆಕ್ಟ್ರಾನಿಕ್ಸ್ ವಿಭಾಗದ 2 ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ಅಮೇರಿಕಾದ ಪನಾಮಾದಲ್ಲಿ ಸಹ ಅಲ್ಲಿ ಭಾಗವಹಿಸಿದ್ದು ನಮಗೆ ಇನ್ನೂ ತುಂಬ ಹೆಮ್ಮೆ ಅಂತೇಳಿ ಅನಿಸುತ್ತೆ ಸರ್, ಈ ಒಂದು ವಿಚಾರನ ಹೇಳೋದಕ್ಕೆ. ಅಲ್ಲದೆ ರಾಜ್ಯ ಮಟ್ಟದಲ್ಲಿ NSS ಸಂಯೋಜನಾಧಿಕಾರಿಯಾಗಿಯೂ ಸಹ ನಮ್ಮ ಉಪನ್ಯಾಸಕ ಮಿತ್ರರಾದಂತಹ ಕನ್ನಡ ಉಪನ್ಯಾಸಕರಾದಂತಹ ಶ್ರೀಯುತ ಅಂಜನ್ಮೂರ್ತಿ ಸರ್ ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಾನು ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ಹೆಸರು? ಪಾತ್ಲಿಂಗಪ್ಪ, ಪ್ರಿನ್ಸಿಪಾಲ್ ಗೌರ್ಮೆಂಟ್ PU ಕಾಲೇಜ್ ಮಲ್ಲೇಶ್ವರಂ 18th ಕ್ರಾಸ್. ಓಕೆ ಸರ್, ಇವತ್ತು ನಿಮ್ಮ ಕಾಲೇಜಲ್ಲಿ ಒಂದು ಆಂದೋಲನವನ್ನು ಹಮ್ಮಿಕೊಂಡಿದ್ದೀರಿ, ಮತದಾರರ ಜಾಗೃತಿ ಅಭಿಯಾನ ಅಂತ. ಏನು ಸರ್ ವಿಶೇಷತೆ ಏನು? 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥವರು ಮತ್ತು 18 ವರ್ಷ ಆಗ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು ಮತ್ತು ಯುವಕರನ್ನು ಈ ಮತದಾರ ಪಟ್ಟಿ ಸೇರಿಸೋದಕ್ಕೆ ನಮ್ಮ ಕಾಲೇಜಿಂದ ಶ್ರೀಮತಿ ಭಾರತಿ ಮೇಡಮ್ ರಾಜ್ಯಶಾಸ್ತ್ರ ಉಪನ್ಯಾಸಕರು ಈಗಾಗಲೇ ಅವರಿಗೆ ಹಿಂದಿನ ವರ್ಷ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಬಂದಿದ್ದರಿಂದ ಗುರುತಿಸಲ್ಪಟ್ಟಿರ್ತಕ್ಕಂಥದ್ದು ಮತ್ತು ನಮ್ಮ ಮಕ್ಕಳಿಗೆ ಎಲ್ಲ ಸಂಪೂರ್ಣ ತರಬೇತಿ ಕೊಟ್ಟಿದ್ದಾರೆ ಅವರು. ಆ ಮುಖಾಂತರವಾಗಿ ಎಲ್ಲ ವಿದ್ಯಾರ್ಥಿಗಳು ಅವರ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಆ ಜಾಗೃತಿ ಮೂಡಿಸೋದ್ರ ಮುಖಾಂತರವಾಗಿ ಹೆಚ್ಚೆಚ್ಚು 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಎಲ್ಲ ಯುವಕರನ್ನು
ಮತ್ತು ಮತದಾರರನ್ನು ಒಳಗೊಳಿಸೋಕ್ಕೆ ಮತ್ತು ಸೇರಿಸೋದಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಈ ಒಂದು ವಿದ್ಯಾರ್ಥಿಗಳಿಗೆ ಈಗಾಗಲೇ ನಮಗೆ ತರಬೇತಿ ಕೊಟ್ಟಿದ್ದೀವಿ ನಾವು ಈಗಾಗಲೇ. ಓಕೆ, ಇದು ಎಷ್ಟು ದಿನದಿಂದ ನೀವು ತರಬೇತಿ ಕೊಡೋದು ಅಥವಾ ಇವತ್ತು ಮಾತ್ರನೇ ಇದು? ಇಲ್ಲ ಹಿಂದಿನ ವರ್ಷನೂ ಕೊಟ್ಟಿದ್ದಾರೆ ಮತ್ತು ಅದರಿಂದಿನ ವರ್ಷ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಈ ಒಂದು ಜಾಗೃತಿ ಅಭಿಯಾನ ನಡೆಸ್ಕೊಂಡು ಬರ್ತಾನೆ ಇದೆ ನಾವು. ಓಕೆ, ಈಗಿನ ಪರಿಸ್ಥಿತಿ ನೋಡಿದರೆ ಇನ್ಕ್ಲೂಡ್ ಆಗ್ತಾ ಇದೆ, ಟೆಕ್ನಾಲಜಿ ಇನ್ನೂ ಮುಂದುವರಿತಾ ಇದೆ. ಇದ್ರ ಬಗ್ಗೆ ಏನಾದರೂ ವಿದ್ಯಾರ್ಥಿಗಳಿಗೆ ಏನಾದರೂ ಭಾಳ ಒಳ್ಳೆಯ ಮಾಹಿತಿನೇ. ಏನು ಈಗ ನಾವು ಅಂತ ಹೇಳ್ತೀವಿ, ಆರ್ಟಿಫಿಷಿಯಲ್ ಟೆಕ್ನಾಲಜಿ. ಇದರಿಂದ ಏನಾಗುತ್ತೆ ಅಂದರೆ ಮತದಾರ ಪಟ್ಟಿ ಸೇರಿಸೋದಕ್ಕೆ ಮತ್ತು ಆ ಮಕ್ಕಳಿಗಾಗಲೇ ಇದರ ಮೊಬೈಲ್ ಬಗ್ಗೆ ಟೆಕ್ನಾಲಜಿ ಬಗ್ಗೆ ಭಾಳ ನಾಲೆಡ್ಜ್ ಇದೆ. ಇದರಿಂದ ಭಾಳ ಅನುಕೂಲ ಆಗ್ತದೆ ಮತದಾರ ಪಟ್ಟಿ ಸೇರಿಸೋದಕ್ಕೆ, ಜಾಗೃತಿ ಮೂಡಿಸೋದಕ್ಕೆ ಮತ್ತು ಒಬ್ಬರಿಂದೊಬ್ಬರಿಗೆ ಎಲ್ಲ ಕಡೆಯೂ ಪ್ರಸಾರ ಮಾಡೋದಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಇದೊಂದು. ನಿಮ್ಮ ಕಾಲೇಜಲ್ಲಿ ಏನಾದರೂ ಎಜುಕೇಷನ್ ಏನಾದರೂ ಕೊಡುವಂಥ ಇದೆಯಾ ಸರ್? ನಮ್ಮಲ್ಲಿ ಹೈಸ್ಕೂಲಲ್ಲಿ ಆಟಲ್ ಟಿಂಕರಿಂಗ್ ಒಂದು ವ್ಯವಸ್ಥೆ ಇದೆ. ಅದ್ರ ಮುಖಾಂತರವಾಗಿ ಕೊಡ್ತಿದ್ವಿ ಮತ್ತು ನಮ್ಮ ಮೇಡಮರು ಸಹ ಕೊಡ್ತಿದ್ದಾರೆ ಅವರು. ಸರ್, ಈ ಕಾರ್ಯಕ್ರಮ ಬಂದುಬಿಟ್ಟು ಮಕ್ಕಳಿಗೆ 18 ವರ್ಷ ಮೇಲ್ಪಟ್ಟಿರೋ ಅಂಥ ಎಲ್ಲ ಸ್ಟೂಡೆಂಟ್ಸ್ಗೆ ವೋಟ್ ಮಾಡೋದ್ರದ್ದು ಪ್ರಾಮುಖ್ಯತೆ ಮತ್ತು ಅವರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಕಾರ್ಯಕ್ರಮ ಸರ್. ಓಕೆ, ಯಾವುದ್ರ ಮೂಲಕ ರಿಜಿಸ್ಟ್ರೇಷನ್ ಮಾಡ್ತಾರೆ ಸರ್? VHA ಅಂತ ಒಂದು ಆ್ಯಪ್ ಇದೆ, ವೋಟರ್ಸ್ ಹೆಲ್ಪ್ಲೈನ್ ಆ್ಯಪ್ ಅಂತ, ಅದ್ರ ಮೂಲಕ ರಿಜಿಸ್ಟ್ರೇಷನ್ ಮಾಡ್ತಾರೆ ಸರ್. ಓಕೆ, ಈ ಸ್ವೀಪ್ ಅಂತೇಳಿ ನೀವು ಕಾರ್ಯಕ್ರಮದಲ್ಲಿ ಕೇಳಿದಿರಿ, ಏನಿದೆ ಸ್ವೀಪ್ ಅಂತ? ಸೊ ಸ್ವೀಪ್ ಅಂದರೆ ಸಿಸ್ಟಮ್ಯಾಟಿಕ್ ವೋಟರ್ ಎಜುಕೇಷನ್ ಆ್ಯಂಡ್ ಎಲೆಕ್ಟ್ರಾಲ್ ಪಾರ್ಟಿಸಿಪೇಷನ್ ಅಂತ. ಅದು ಏನು ಕೆಲಸ ಮಾಡುತ್ತೆ? ಸೊ ಸ್ವೀಪ್ ಅಂದರೆ ಅದೇ ಸೇಮ್ ವಿ ಎಚ್ ಎ ಇದೆ, VH ಆ್ಯಪ್ ವೋಟರ್. ಅದರಲ್ಲಿ ಫಾರ್ಮ್ 6 ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಆಫ್ ನ್ಯೂ ವೋಟರ್ಸ್, ಫಾರ್ಮ್ 7 ಹಂಗೆ ಲೈಕ್ ಫಾರ್ಮ್ 6, ಫಾರ್ಮ್ 7, ಫಾರ್ಮ್ 8 ಅಂತ ಇರುತ್ತೆ. ಅದರಲ್ಲಿ ಫಾರ್ಮ್ 6ಅಲ್ಲಿ ನಾವು ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಅಂದರೆ ಯಾರ್ಯಾರಿಗೆ ಸಿಕ್ಕಿಲ್ಲ, ಈಗ 18 ಆ್ಯಂಡ್ ಅಬವ್ 18 ಇರ್ತಾರಲ್ಲ ಅವರಿಗೆ ವೋಟರ್ ವೋಟರ್ ಮೀನ್ಸ್ ಆಲ್ ಆರ್ ಹ್ಯಾವಿಂಗ್ ದ ಎಪಿಕ್ ಕಾರ್ಡ್ ಅಂತ ಯಾರಿಗೂ ಗೊತ್ತಿಲ್ಲ. ಓಕೆ, ಎಪಿಕ್ ಕಾರ್ಡ್ ಅಂದರೆ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ವೋಟರ್ ID ಅಂತ. ಆ್ಯಂಡ್ ಅದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕಾಗಿರೋದು ನಮ್ಮ ಮತ್ತು ವೋಟ್ ಹಾಕೋದು ನಮ್ಮೊಂದು ಹಕ್ಕು, ಅದನ್ನು ಎಲ್ಲರಿಗೂ ತಿಳಿಸ್ಬೇಕು. ಇನ್ನೊಂದು ಏನಂದರೆ ಎಪಿಕ್ ಕಾರ್ಡ್ ಅಂದರೆ ಎಲೆಕ್ಟ್ರೋಲ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ. ಎಲ್ಲರೂ ನಮ್ಮ ಲೆಕ್ಚರರ್ಸ್ ಎಲ್ಲರೂ ಸೆನ್ಸಸ್ಗೆ ಹೋದಾಗ ಎಲ್ಲ ಕೇಳಿದಾಗೆಲ್ಲ ಅವ್ರಿಗೆ ಎಪಿಕ್ ಕಾರ್ಡ್ ಅಂದರೆ ಏನು ಅಂತ ಗೊತ್ತಿಲ್ಲ. ಎಲ್ಲರೂ ವೋಟರ್ ID ಅಂತಲೇ ಅಂದ್ಕೊಂಡವ್ರೆ. ಇದ್ರ ಬಗ್ಗೆ ಒಂದು ಜಾಗರೂಕತೆ ಮೂಡಿಸ್ಬೇಕಂತ ನಮ್ಮ ಈ ಕಾರ್ಯಕ್ರಮನ ಹಮ್ಮಿಕೊಂಡಿರೋದು ಯಾರು? ಈ ಕಾರ್ಯಕ್ರಮನ ಹಮ್ಮಿಕೊಂಡಿರೋದು ನಮ್ಮ ಲೆಕ್ಚರರ್ಸ್. ಇದು ಭಾರತದ ಚುನಾವಣಾ ಆಯೋಗ. ಇವಾಗ 18 ವರ್ಷ ಮೇಲ್ಪಟ್ಟವ್ರಿಗೆ ಮತದಾರ ಹಾಕ್ಬೇಕಂದ್ರೆ ಇವಾಗ ವೋಟರ್ ಹೆಲ್ಪ್ಲೈನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ನಾವು ಹೇಗೆ ಅದನ್ನ ಇವಾಗ ಮತದಾರ ಹಾಕ್ಬೇಕಂದ್ರೆ ನಮಗೆ ಇವಾಗ ಎಪಿಕ್ ಕಾರ್ಡ್ ಅಂತ ಒಂದು ಮತದಾರ ಚೀಟಿ ಬೇಕು, ಅದಿದ್ರೆ ನಮಗೆ ವೋಟ್ ಹಾಕೋಕ್ಕಾಗುತ್ತೆ. ಇವಾಗ ಎಷ್ಟೋ ಜನ ನೆಗ್ಲೆಕ್ಟ್ ಮಾಡ್ತಾರೆ, ಯಾರು ಹಾಕೋದಿಲ್ಲ, ಏನೂ ಇಲ್ಲ. ಅದು ಹಾಕ್ಲಿಲ್ಲ ಅಂದರೆ ಅವ್ರ ಅವಕಾಶ ಕಳ್ಕೊತಾರೆ. ಯಾಕಂದರೆ ಅದು ನಮ್ಮದೊಂದು ಹಕ್ಕಿರುತ್ತೆ, ನಾವು ಚಲಾಯಿಸಬೇಕು. ಈ ಭಾರತದಲ್ಲಿ ನಾವು ಹುಟ್ಟಿದ್ದೀವಿ ಅಂದರೆ ಇದು ಚುನಾವಣೆಯಲ್ಲಿ ಪ್ರಥಮ ಸ್ಥಾನದ ಇದ್ರಲ್ಲಿ ನಾವು ಒಬ್ರು ಆಗ್ತೀವಿ ಅಂದರೆ ಹೆಮ್ಮೆ. ನಾವೇ ಇಲ್ಲಿ ವಾಸ ಮಾಡೋದು, ನಾವೇ ಒಬ್ಬರ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು, ನಮ್ಮ ಕೈಯಲ್ಲೇ ಇರುತ್ತೆ. ಹಾಗಾಗಿ ನಾವು ಯಾಕೆ ಈ ಚಾನ್ಸ್ ಮಿಸ್ ಮಾಡ್ಕೋಬೇಕು? ಈ ಅವಕಾಶವನ್ನು ನಾವು ಕಲ್ಪಿಸ್ಕೊಳ್ಳಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮದು ನೋಂದಣಿ ಆಯಿತಾ? ನಮ್ಮದು ನೋಂದಣಿ ಇವಾಗ ಮಾಡಿಸ್ತೀವಿ, ಆನ್ ದ ವೇಯಲ್ಲಿ ಇದೆ, ಮಾಡ್ತಾ ಇದ್ದಾರೆ. ಯಾವುದ್ರ ಮೂಲಕ ನೋಂದಣಿ ಮಾಡಿಸ್ತೀವಿ? ನಾವು ಇವಾಗ 18th ರನ್ನಿಂಗಲ್ಲಿ ಓಡ್ತಾ ಇದೆ. ಇವಾಗ ಏನಂದರೆ 18th ತುಂಬಿದವ್ರಿಗೆ ಮಾತ್ರ ಇತ್ತಲ್ವ ಇವಾಗ 18th ರನ್ನಿಂಗಲ್ಲಿರೋರ್ಗೂ ಅವಕಾಶ ಇದೆ. ಹಾಗಾಗಿ ಈ ಸಲ ನಮಗೂ ಅವಕಾಶ ಸಿಕ್ಕಿದೆ, ಮಾಡ್ತಾ ಇದ್ದೀವಿ ಸರ್. ನೀವು ಯಾವುದ್ರ ಮೂಲಕ ಮಾಡ್ತಾ ಇದ್ದೀರಿ ನೋಂದಣಿನ? ಆ್ಯಪ್ ಅಥವಾ ಏನಾದರೂ? ಆ್ಯಪ್ ಇದೆ, ವೋಟರ್ ಹೆಲ್ಪ್ಲೈನ್ ಆ್ಯಪ್ ಅಂತ ಇದೆ. ಅದು ಇವಾಗ ಗೂಗಲ್ ಪ್ಲೇಸ್ಟೋರ್ 2. ಆವಾಗಾದರೆ ನಾವು BBMP ಅಲ್ಲೋಗಿ ಮಾಡಿಸ್ಬೇಕಾಗಿತ್ತು, ನಮ್ಮ ಮತದಾರ ಚೀಟಿ ಬಂದಿದೆ ಅಂತ ಕೇಳೋದು ತುಂಬ ತೊಂದರೆ ಆಗ್ತಿತ್ತು. ಆದರೆ ಈಗ ಎಲ್ಲ AI ಸ್ಟಾರ್ಟ್ ಆಗಿದೆ, ಎಲ್ಲ ಎಲೆಕ್ಟ್ರಾನಿಕ್ ಮೊಬೈಲಿಂದ ನಾವು ಮಾಡ್ಕೊತಾ ಇದ್ದೀವಿ. ಹಾಗಾಗಿ ತುಂಬ ಹೆಲ್ಪ್ ಆಗುತ್ತೆ. ನೀವು ಅಲ್ಲಿ ಬೋರ್ಡ್ ಇಟ್ಕೊಂಡಿರೋದನ್ನ ನೋಡಿದ್ದೆ, ಸ್ವೀಪ್ ಅಂತ ಬರ್ತಿತ್ತು, ಅದರಲ್ಲಿ ಏನದು? ಅದು ಸ್ವೀಪ್ ಅಂದರೆ ಅದೊಂದು ಆ್ಯಪ್. ಇವಾಗ ನಮಗೆ ಅದು ನಮ್ಮ ಸ್ವೀಪ್ ಅಂದರೆ ಇವಾಗ ಮತದಾರರ ಚುನಾವಣೆ ಬಗ್ಗೆ ಇರುತ್ತೆ. ಅದರಲ್ಲಿ ಏನೇ ಡೌಟ್ಸ್ ಇದ್ದರೂ ಫೋನ್ 1950 ಕಾಲ್ ನಂಬರ್ ಇರುತ್ತೆ, ನಾವು ಅದರಲ್ಲಿ ಮಾಡಿ ತಿಳ್ಕೊಬೋದು ಅಂತ. ಹೆಚ್ಚಿನ ಮಾಹಿತಿಗಾಗಿ ಆ ನಂಬರ್ ಸಂಪರ್ಕಿಸಿ. ಸರ್, ಇಲ್ಲಿ ನಾವು ಎರಡನ್ನ ಮುಖ್ಯವಾಗಿ ಜನರಿಗೆ ತೋರಿಸೋ ಥರ ಮಾಡ್ತಿದ್ದೀವಿ. ಒಂದು VH ಬಗ್ಗೆ ಸರ್, ಇನ್ನೊಂದು ಐಡೆಂಟಿಟಿ ಕಾರ್ಡ್ ಅಂತ ಹೇಳ್ತೀವಲ್ಲ ಸರ್, ಎಪಿಕ್ ಕಾರ್ಡನ್ನು ಎಲ್ಲರೂ ಸಾಮಾನ್ಯವಾಗಿ ವೋಟರ್ ಐ ಡಿ ಅಂತ ಹೇಳ್ತಾರೆ. ಬಟ್ ಅದು ವೋಟರ್ ID ಅನ್ನೋದು ತಪ್ಪು. ಅದನ್ನು ಎಪಿಕ್ ಕಾರ್ಡ್ ಅಂತ ಕರಿತೀವಿ ಸರ್. ಎಪಿಕ್ ಅಂದರೆ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಸರ್. ಅದು ಸಾಮಾನ್ಯ ಜನರಿಗೆ ಎಲ್ಲರೂ ಏನು ಅನ್ಕೊಂತಾರೆ ವೋಟರ್ ID ಅನ್ನೋದು ತಪ್ಪು ಸರ್.
ಹಾಗಾಗಿ ಅದನ್ನು ಎಲ್ಲರಿಗೂ ತೋರಿಸ್ಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಸರ್. ಮತ್ತು ಇನ್ನೊಂದು VH ಆ್ಯಪ್ ಸರ್. VH ಆ್ಯಪ್ ಅಂದರೆ ಏನು ಸರ್, ಅದರಲ್ಲಿ ಯಾರೊಬ್ಬರು ಪ್ರತಿಯೊಬ್ಬರು ಈ ಭಾರತದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ರೈತರಿಂದ ಹಿಡಿದು ಕೆಲವೊಬ್ರು ಅಂದ್ಕೊಂಡಿದ್ದಾರೆ ಸ್ಟೂಡೆಂಟ್ಸಿಗೆ ಮಾತ್ರ ಅಂತ, ಬಟ್ ಸ್ಟೂಡೆಂಟ್ಸ್ಗೆ ಅಲ್ಲ ಸರ್. ಅದು ಯಾರೇ ಆದರೂ ಅಷ್ಟೇ ಆ ಆ್ಯಪ್ ಮುಖಾಂತರ ರಿಜಿಸ್ಟರ್ ಆಗ್ಬೋದು. ಆ್ಯಪನ್ನು ಡೌನ್ಲೋಡ್ ಮಾಡಿದ ತಕ್ಷಣ ಫಾರ್ಮ್ 6 ಅಂತ ಬರುತ್ತೆ ಸರ್, ನಮೂನೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಆ ನಮೂನೆ 6 ನಾವು ಕ್ಲಿಕ್ ಮಾಡಿದ್ರೆ ಅದು ಕೆಲವೊಂದು ಡಾಕ್ಯುಮೆಂಟ್ಸ್ ಕೇಳ್ಕೊಂಡು ಹೋಗುತ್ತೆ. ಅಂದರೆ ಆಧಾರ್ ಕಾರ್ಡ್, ಫೋಟೋ, 10th ಮಾರ್ಕ್ಸ್ ಕಾರ್ಡ್ ಕೇಳುತ್ತೆ ಸರ್ ಸಾಮಾನ್ಯವಾಗಿ. ಅದನ್ನೆಲ್ಲ ಫಿಲ್ ಮಾಡಿದ ನಂತರ ನಮಗೆ ಒಂದು ರೆಫರೆನ್ಸ್ ID ಅಂತ ಬರುತ್ತೆ. ರೆಫರೆನ್ಸ್ ID ಬಂದರೆ ಆಲ್ಮೋಸ್ಟ್ ಆದ ಹಾಗೆ ಅದು ಬಂದು ಸುಮಾರು ಒಂದು 15ರಿಂದ 20 ದಿನಕ್ಕೆ ಅದನ್ನು ಚುನಾವಣಾ ಆಯೋಗದವ್ರು ಪರಿಶೀಲನೆ ಮಾಡಿ ನಂತರ ಯಾವ ನಾವು ಒಂದು ಪಿನ್ ಕೋಡ್ ಹಾಕಿರ್ತೀವಲ್ಲ ಆ ಪಿನ್ ಕೋಡ್ಗೆ ಆ ಪೋಸ್ಟಿಗೆ ಅವರು ಎಪಿಕ್ ಕಾರ್ಡ್ನ ಕಳಿಸ್ತಾರೆ ಸರ್. ಸ್ವೀಪ್ ಅಂದರೆ ಸಿಸ್ಟಮ್ಯಾಟಿಕ್ ವೋಟರ್ಸ್ ಎಜುಕೇಷನ್ ಎಲೆಕ್ಟ್ರೋಲ್ ಪಾರ್ಟಿಸಿಪೇಷನ್ ಅಂತ. ಅದ್ರ ಮೇಯ್ನ್ ಇಂಪಾರ್ಟೆನ್ಸ್ ಏನು ಅಂತಂದರೆ ನೋ ವೋಟರ್ಸ್ ಲೆಫ್ಟ್ ಬಿಹೈಂಡ್, ಅಂದರೆ ಯಾವುದೇ ಮತದಾರರು ಹಿಂದುಳಿಬಾರ್ದು ಅಂತ ಆ ಕಾರ್ಯಕ್ರಮ ಮೂಲಕ ಇಡೀ ಭಾರತದ ಎಲ್ಲ ಜನಗಳಿಗೂ ವೋಟ್ ಹಾಕೋವಂಥ ಹಕ್ಕಿದೆ, ಹಾಕಬೇಕು ಅಂತ ಇದು. ನೀವು ಫಾರ್ಮ್ಸ್ ಬಗ್ಗೆ ಮಾತಾಡ್ತಿದ್ದೆ ಏನಪ್ಪ ಅಂದರೆ ವೋಟರ್ ಹೆಲ್ಪ್ಲೈನ್ ಆ್ಯಪಿಂದ 3 ಟೈಪ್ಸ್ ಆಫ್ ಫಾರ್ಮ್ ಇರುತ್ತೆ. ಫಾರ್ಮ್ 6, ಫಾರ್ಮ್ 7, ಫಾರ್ಮ್ 8 ಅಂತ. ಫಾರ್ಮ್ 6ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಈಗ ಇವ್ರು ಹೇಳ್ದಾಗೇನೆ ಫಾರ್ಮ್ 6ಅಲ್ಲಿ ನಮ್ಮ ಹೆಸ್ರುಗಳು ಮತ್ತು ನೇಮ್ ಅದೆಲ್ಲ ನೋಂದಣಿ ಆದಮೇಲೆ ಅದರಲ್ಲಿ ಅದ್ರ ಮುಖಾಂತರ ನಾವು ನೋಂದಣಿ ಮಾಡ್ಕೋಬೋದು ಸರ್. ಅದಾದಮೇಲೆ ಫಾರ್ಮ್ 7 ಬರುತ್ತೆ ಅಂತ ಇದೆ. ಆ ಫಾರ್ಮ್ 7ಅಲ್ಲಿ ಡಿಲೀಷನ್ ಅಂತ ಬರುತ್ತೆ. ಡಿಲೀಷನ್ ಅಂದರೆ ನಾವು ಇಲ್ಲಿಂದ ಬೇರೆ ಕಡೆ ಪ್ರಯಾಣ ಮಾಡ್ತೀವಿ, ಮೈಗ್ರೇಷನ್ ಆಗ್ತೀವಿ. ಇವಾಗ ನಾವು ಬೆಂಗಳೂರಲ್ಲಿದ್ದೀವಿ, ನಾವು ಮಂಗಳೂರಲ್ಲಿ ಹೋಗಿ ಸೆಟ್ಲ್ ಆಗ್ತೀವಿ ಅಂದ್ಕೊಳ್ಳಿ. ಅಲ್ಲಿ ಸೆಟ್ಲ್ ಆದಮೇಲೆ ನಾವು ತಿರ್ಗಾ ಇಲ್ಲಿ ಬೆಂಗಳೂರಲ್ಲಿ ಬಂದು ವೋಟ್ ಮಾಡೋಕ್ಕಲ್ಲ. ಸೊ ಅವಾಗ ನಾವೇನು ಮಾಡ್ತೀವಿ, ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊತೀವಿ. ಅಲ್ಲಿ ಹೊಸದಾಗಿ ನ್ಯೂ ರಿಜಿಸ್ಟ್ರೇಷನ್ ಮಾಡಿದಾಗ ಇಲ್ಲಿ ಬೆಂಗಳೂರಲ್ಲಿರೋದು ಡಿಲೀಷನ್ ಆಗುತ್ತೆ. ಅದು ಫಾರ್ಮ್ 7 ಮುಖಾಂತರ ಇದನ್ನು ಮಾಡ್ಬೋದು. ಮತ್ತು ಫಾರ್ಮ್ 8 ಏನು ಅಂತ ಅಂದರೆ ಕರೆಕ್ಷನ್, ನಮ್ಮ ನೇಮ್ ಕರೆಕ್ಷನ್, ಇಲ್ಲಾಂದ್ರೆ ವಿಳಾಸ ಅಥವಾ ಡೇಟ್ ಆಫ್ ಬರ್ತ್ ಏನಾನ ಇದ್ದರೆ ಅದ್ರ ಕರೆಕ್ಷನ್ ಮಾಡ್ಕೊಬೋದು ಫಾರ್ಮ್ 8ನ ಯೂಸ್ ಮಾಡಿಕೊಂಡು ಸರ್. ಕಾರ್ಯಕ್ರಮ ಹೇಗಾಯಿತು? ಮಾಹಿತಿ ಎಲ್ಲ ಚೆನ್ನಾಗಿ ತಿಳಿಸ್ಕೊಟ್ರೆ? ಎಸ್ ಸರ್. ಎಲ್ಲ ಸರ್ ನಮಗೆ ನಮ್ಮ ರಾಜ್ಯಶಾಸ್ತ್ರ ಶಿಕ್ಷಕಿ ಆದಂಥ ಭಾರತಿ ಮೇಡಮ್ ಇದ್ದಾರೆ. ಅವರು ತುಂಬ ಹೇಳ್ತಾರೆ. ಅಂದರೆ ಅವರಿಗೆ ಇತ್ತೀಚೆಗೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ ಸ್ವೀಪ್ದು. ಹಾಂ ಸರ್. ಆದರೂ ಕೂಡ ಅವ್ರು ಏನು ಮಾಡಬೇಕು, ಅವ್ರಿಗೆ ಏನು ತಿಳಿಸ್ಬೇಕು ಅದನ್ನೆಲ್ಲ ಸುಮಾರು ಅರಿವನ್ನು ಮೂಡಿಸಿದ್ದಾರೆ ನಮಗೆ. ಅವರ ನೇತೃತ್ವದಲ್ಲೇ ಇವತ್ತು ಈ ಪ್ರೋಗ್ರಾಮ್ನ ಮಾಡ್ತಿದ್ದೀವಿ ಸರ್. ಸ್ನೇಹಿತರೆ, ಇದಾಗಿತ್ತು ಇಲ್ಲಿನ ಸ್ಟೂಡೆಂಟ್ಸ್ ಹೇಳೋದು. ಈ ಕಾರ್ಯಕ್ರಮ ಹೇಗೆ ಜಾಗೃತಿ ಮೂಡಿಸಿದೆ ಅಂತ ಸ್ಟೂಡೆಂಟ್ಗಳು ಏನು ಮಾತಾಡಿದ್ದಾರೆ ಅದ್ರ ಮೂಲಕನೇ ನಿಮಗೆ ತಿಳ್ಕೊಳ್ಬೋದು. ಸೊ ಇಂಥ ಕಾರ್ಯಕ್ರಮಗಳು ಇಡೀ ಭಾರತದೆಲ್ಲೆಡೆ ಆಗ್ತಾಯಿದೆ. ಪ್ರತಿಯೊಂದು ಕಾಲೇಜುಗಳಿಗೂ 18 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ವೋಟರ್ ID ಕಾರ್ಡನ್ನು ಮಾಡಿಕೊಡಲಾಗ್ತಿದೆ. ಹಾಗೂ 18 ವರ್ಷ ಯಾರಿಗೆಲ್ಲ ನಡೀತಾ ಇದೆ ಅವರಿಗೆ ರಿಜಿಸ್ಟ್ರೇಷನನ್ನು ಮಾಡಿಕೊಡಲಾಗ್ತಾ ಇದೆ. ಇದು ಕೇವಲ ಬೆಂಗಳೂರಲ್ಲ, ಕೇವಲ ಕರ್ನಾಟಕ ಅಲ್ಲ, ಆಲ್ ಓವರ್ ಇಂಡಿಯಾ ಎಲ್ಲ ಭಾರತದ ಎಲ್ಲ ಕಾಲೇಜುಗಳಲ್ಲೂ PU ಕಾಲೇಜುಗಳಲ್ಲೂ ಎಲೆಕ್ಷನ್ ಕಮಿಷನ್ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಅಂದರೆ ವಿದ್ಯಾರ್ಥಿಗಳು ಹೇಳಿದ ಪ್ರಕಾರನೇ ಜಾಗೃತಿ ಮೂಡಿಸೋದು, ಎಲೆಕ್ಷನ್ ಬಗ್ಗೆ ಜಾಗೃತಿ ಮೂಡಿಸೋದು, ಮತದಾರರ ನೋಂದಣಿ ಜಾಗೃತಿ ಮೂಡಿಸೋದ್ರ ಬಗ್ಗೆ ಈ ಕಾರ್ಯಕ್ರಮವನ್ನು ಪ್ರತಿ ಕಾಲೇಜುಗಳಲ್ಲೂ ಹಮ್ಮಿಕೊಳ್ಳಲಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೂ ಇಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್.